ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪ್ರದೇಶದ ಸುತ್ತಮುತ್ತ ನಡೆಸಿದಂಥ ಅಸಹಜ ಸಾವುಗಳ ಒಟ್ಟು ತನಿಖೆಯನ್ನು ಈ ದಿನ ರಾಜ್ಯ ಸರ್ಕಾರ SITಗೆ ವಹಿಸಿದೆ. ಅದನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಈ SIT ತನಿಖೆ ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾದಂಥ ಒಂದು ಸಮಗ್ರವಾದಂತಹ ತನಿಖೆಯನ್ನು ಮಾಡಿ ಒಂದು ಭರವಸೆಯ ವರದಿಯನ್ನು ನೀಡಬೇಕು ಅಂತ ಹೇಳಿ ಈ ರಾಜ್ಯದ ಎಲ್ಲ ಪ್ರಜಾಸತ್ತಾತ್ಮಕ ಪ್ರಗತಿಪರ ಮನುಷ್ಯಪರ ಮಹಿಳಾ ಪರ ಇರುವಂಥ ಎಲ್ಲ ಚಳುವಳಿಗಳ ಭಾಗವಾಗಿ ನಾನು ನನ್ನ ಒತ್ತಾಸೆಯನ್ನು ಇಡ್ತಾ ಇದ್ದೇನೆ. 2012ರಲ್ಲಿ ಸೌಜನ್ಯ ಪ್ರಕರಣದ ಮೂಲಕ ಈ ಪ್ರದೇಶದ ಒಟ್ಟು ಅಸಹಜ ಪ್ರಕರಣಗಳು ಬೆಳಕಿಗೆ ಬಂದವು. ಆ ದಿನ ನಾವು ಭಾಳ ಮುಖ್ಯವಾಗಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆ ಎರಡೂ ಸಂಘಟನೆಗಳು ಇದರೊಂದಿಗೆ ಈ ರಾಜ್ಯದ ಎಲ್ಲ ವಿದ್ಯಾರ್ಥಿ ಯುವಜನ ದಲಿತ ರೈತ ಕಾರ್ಮಿಕ ದುಡಿಯುವ ಜನರ ಎಲ್ಲ ವಿಭಾಗಗಳನ್ನು ಒಳಗೊಂಡಂತಹ ಹೋರಾಟ ಸಮಿತಿಯ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸಿದ್ವಿ. ನೀವು ಸೌಜನ್ಯ ಪ್ರಕರಣವನ್ನು ಈ ಅಸಹಜ ಪ್ರಕರಣಗಳಿಂದ ಪ್ರತ್ಯೇಕ ಮಾಡಿ ನೋಡಬೇಡಿ. ಅಸಹಜ ಪ್ರಕರಣಗಳೊಂದಿಗೆ ಇದು ಬೆರೆತ್ಕೊಂಡಿದೆ. ಎರಡನೇದು, ರಾಜ್ಯದ ಇತರೆ ಅಪರಾಧಿಗಳ ಪ್ರಕರಣಗಳಂತೆ ಇದನ್ನು ಹಗುರವಾಗಿ ತಗೋಬೇಡಿ. ಈ ಪ್ರದೇಶದ ಅಪರಾಧಗಳನ್ನು ಇಡೀ ರಾಜ್ಯದ ಒಟ್ಟು ಅಪರಾಧಗಳಿಂದ ಪ್ರತ್ಯೇಕಿಸಿ ನೋಡಿದಾಗ ಮಾತ್ರವೇ ಈ ಸಮಸ್ಯೆಯ ಬೇರುಗಳು ಬೆಳಕಿಗೆ ಬರ್ತವೆ, ನಿಜವಾದ ಕಾರಣಕರ್ತರು ಹೊರಬರ್ತಾರೆ ಅಂತ ಹೇಳಿದ್ವಿ. ಬಟ್ ಆವತ್ತು ಆರಂಭದಲ್ಲಿದ್ದಂಥ BJP ಸರ್ಕಾರ, ತದನಂತರ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಎರಡೂ ಸಮೇತ ನಮ್ಮ ಈ ಹಕ್ಕೊತ್ತಾಯವನ್ನು ನಿರ್ಲಕ್ಷಿಸಿತು. ಹಾಗಾಗಿ ಅಸಹಜ ಪ್ರಕರಣಗಳು ಹಾಗೇ ಇದ್ವು. ಆದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಗತಿಪರ ಜನಪರ ಸಂಘಟನೆಗಳು ಮತ್ತು ರಾಜ್ಯ ಮಟ್ಟದ ಈ ಎಲ್ಲ ಸಂಘಟನೆಗಳು ಈ ವಿಷಯವನ್ನು ಜೀವಂತವಾಗಿಟ್ಟುಕೊಂಡು ಮತ್ತೆ 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 ಹೋರಾಟದ ಮೂಲಕ ಇದನ್ನು ಸರ್ಕಾರದ ಗಮನ ಸೆಳೆದ ಭಾಗವಾಗಿ ಇವತ್ತು ಸ್ವಚ್ಛತಾ ಕಾರ್ಮಿಕನೊಬ್ಬ ಹೊರಗೆ ಬಂದು ಭರವಸೆಯಿಂದ ವಿಶ್ವಾಸದಿಂದ ಇವತ್ತು ತಾನು ಸತ್ಯವನ್ನು ಹೇಳ್ತಾನೆ ಮತ್ತು ತಾನು ಊತ ಹಾಕಿರುವಂಥ ಹಲವು ಪ್ರಕರಣಗಳನ್ನು ಗಮನಕ್ಕೆ ತರ್ತೇನೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಜನವಾದಿ ಮಹಿಳಾ ಸಂಘಟನೆ, DYFI ಮತ್ತು ಇತರ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ನಾನು ಅಭಿನಂದಿಸ್ತೇನೆ. ಏಕೆಂದರೆ ಆವತ್ತಿಂದ ಇವತ್ತಿನವರೆಗೂ ಈ ವಿಷಯವನ್ನು ಜಿಲ್ಲೆಯಲ್ಲಿ ಜೀವಂತವಾಗಿಟ್ಕೊಂಡು ರಾಜ್ಯದಲ್ಲೂ ಈ ಹೋರಾಟವನ್ನು ಜೀವಂತವಾಗಿಟ್ಕೊಳ್ಳೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಎಲ್ಲ ಸಂಘಟನೆಗಳು ಪ್ರಮುಖ ಕಾರಣಕರ್ತರು. ನಾನು ಇದರಲ್ಲಿ ಭಾಗಿಯಾಗದ ಮತ್ತು ಲಕ್ಷಾಂತರ ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ದಯಮಾಡಿ ಮೌನ ಮುರಿದು ಹೊರಗೆ ಬನ್ನಿ. ಅನ್ಯಾಯವನ್ನು ಸಹಿಸೋದು, ಅನ್ಯಾಯವನ್ನು ಕಂಡು ಕಾಣದಂತೆ ನಿರ್ಲಕ್ಷ್ಯ ಮಾಡುವಂಥದ್ದು ಈ ಭಾಗದ ಅಪರಾಧೀಕರಣವನ್ನು ಮತ್ತಷ್ಟು ಪುಷ್ಟಿಗೊಳಿಸ್ತದೆ. ಈ ಹಿನ್ನೆಲೆಯಲ್ಲಿ SIT ಕಮಿಟಿಗೆ ನಾವು ಮನವಿ ಮಾಡ್ತಿದ್ದೇವೆ, ಸೌಜನ್ಯ ಪ್ರಕರಣವನ್ನು ಒಳಗೊಳ್ಳಲೇಬೇಕು. ಯಾಕೆ ಅಂದರೆ 1998ರಿಂದ 2014 ಒಳಗಿನ ಪ್ರಕರಣಗಳಲ್ಲಿ ಸೌಜನ್ಯ ಪ್ರಕರಣವೂ ಸೇರುತ್ತೆ. ಹೇಗೆ ಸೌಜನ್ಯ ಪ್ರಕರಣವನ್ನು ಕ್ಲೋಸ್ ಚಾಪ್ಟರ್ ಅಂತೇಳಿ ರಾಜ್ಯ ಸರ್ಕಾರ ಹೇಳುತ್ತೆ? ಕ್ಲೋಸ್ ಮಾಡುವ ಹಕ್ಕು ಅಧಿಕಾರವನ್ನು ಯಾರು ಕೊಟ್ಟರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ? ಹೇಗೆ ನೀವು ಈ ಪ್ರಕರಣವನ್ನು ಹೊರಗಿಡ್ತೀರಾ? ಯಾವ ಪ್ರಕರಣಗಳಲ್ಲಿ ಸಾಕ್ಷ್ಯಗಳು ಸಿಗದೆ ಕ್ಲೋಸ್ ಮಾಡಿದ್ದೀರಿ? ಯಾವ ಪ್ರಕರಣಗಳಲ್ಲಿ ದೇಹ ಸಿಗದೆ ಅದು ಸಮಾಧಿಯಾಗಿ ಮಣ್ಣಾಗಿ ಹೋಗಿದೆ? ಯಾವ ಪ್ರಕರಣಗಳಲ್ಲಿ ಆರೋಪಿಗಳೇ ಸಿಗಲಿಲ್ಲ? ಇವೆಲ್ಲವನ್ನೂ ನೀವು SIT ತನಿಖೆಗೆ ಒಳಪಡಿಸಲೇಬೇಕು. ಇದು ನಮ್ಮ ಈ ರಾಜ್ಯದ ಜನತೆಯ ಹಕ್ಕೊತ್ತಾಯ. ನೀವು ಒಳಪಡಿಸಲಿಲ್ಲ ಅಂದರೆ ಈ ಹೋರಾಟವನ್ನು ಮತ್ತು ನಾವು ಬಲಿಷ್ಠವಾಗಿ ವಿಸ್ತಾರವಾಗಿ ರಾಜ್ಯದ ಉದ್ದಗಲಕ್ಕೆ ತಗೊಂಡು ಹೋಗಬೇಕಾಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ನಾವು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಕ್ಕೆ ಬಯಸ್ತೇವೆ.